ಇನ್ನು ಮೂರನೇ ಕ್ವಶನ್, ಒಂದು ಅರ್ಧಗೋಳಾಕಾರದ ಮೇಲೆ ಒಂದು ಶಂಖುವನ್ನು ಇರಿಸಲಾಗಿದೆ. ಒಂದು ಅರ್ಧಗೋಳಾಕಾರದ ಮೇಲೆ ಒಂದು ಶಂಖುವನ್ನು ಇರಿಸಲಾಗಿದೆ. ಈ ಟೋಟಲ್ ಆಟಿಕೆ ಸಾಮಾನದ ಎತ್ತರ 15.5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಈ ತ್ರಿಜ್ಯ 3.5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಇದು ತ್ರಿಜ್ಯ 3.5 ಆದ್ರೆ ಇದು ಒಂದು ತ್ರಿಜ್ಯ, ಇದು ಒಂದು ತ್ರಿಜ್ಯ, ಹಾಗಾದರೆ ಇದು ಒಂದು ತ್ರಿಜ್ಯ, ಇದು ಕೂಡ 3.5 ಆಗುತ್ತೆ. ಹಾಗಾದರೆ ಇಲ್ಲಿ ರೇಡಿಯಸ್ 3.5 ಅಂತ ಹೇಳ್ಬೋದು. ಈಗ ನಮ್ಗೆ 15.5 ಟೋಟಲ್ ಎತ್ತರ 5 ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ನಾವು ಈಗ ಅರ್ಧಗೋಳದ ಎತ್ತರ 3.5 ಮೈನಸ್ ಮಾಡಬೇಕಾಗತ್ತೆ. ಸೊ 15.5 ಒಳಗೆ 3.5 ಮೈನಸ್ ಮಾಡಿದರೆ 12 ಸೆಂಟಿಮೀಟರ್. ಇದು ಏನಪ್ಪ ಅಂತಂದ್ರೆ ನಮ್ಮ ಶಂಖುವಿನ ಎತ್ತರ ಅದು 12 ಉಳಿತೈತಿ. ಹಾಗಾದರೆ ಇದರ ಪಾರ್ಶ್ವ ಮೇಲು ವಿಸ್ತೀರ್ಣ, ಪಾರ್ಶ್ವ ಇದೊಂದು ಪಾರ್ಶ್ವ, ಪಾರ್ಶ್ವ ಪೈ ಆರ್ ಎಲ್, ಪಾರ್ಶ್ವ 2πr². ಈಗ ನಮಗೆ ಇಲ್ಲಿ ಎಲ್ ಬೇಕು. ವಾಟ್ ಈಸ್ ಎಲ್? ಎಲ್ ಮೀನ್ಸ್ ಓರೆ ಎತ್ತರ, ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೀವಿ. ಹಾಗಾದರೆ ಇದರ ಸೂತ್ರ r² ಪ್ಲಸ್ h². ಆರ್ ಅಂತಂದ್ರೆ 3.5² ಪ್ಲಸ್ ಹೆಚ್ ಅಂದರೆ 12² ದಟ್ ಈಸ್ 3.5². ಈಗ 35² ಏನು ಮಾಡ್ತೀರಿ? 5² 25, 3 × 4 12 ಅಥವಾ 12.25. ಇದು ನಿಮಗೆ ಈಸಿ ಮೆಥಡ್ ನಾನು ಫಸ್ಟ್ ವಿಡಿಯೋಲಿ ಬಿಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದೆಷ್ಟು ಸ್ಪೀಡಾಗಿ ನಾವು ಮ್ಯಾಥ್ಸ್ ಮಾಡ್ಬೋದು ಅಂತ ಹೇಳ್ತಿದ್ವಿ. ಅಂದರೆ ಇಲ್ಲಿ 12.25 ಮತ್ತು 12² 144. ಈಗ ಇದನ್ನು ಕೂಡಿಸಿದರೆ 12.25 ಪ್ಲಸ್ 144 ದಟ್ ಈಸ್ 156.25. ಅಗೇನ್ ಸ್ಕ್ವೇರ್ ರೂಟ್ ಆಫ್ 156.25. ಇದನ್ನು ವರ್ಗಮೂಲ 8ರಲ್ಲಿ ಕಲಿತೀರಿ. 12ರ ವರ್ಗ 144, 13ರ ವರ್ಗ 169. 169 ಅಂತಂದ್ರೆ ಈ 156.25 ಎಕ್ಸಾಕ್ಟ್ ಮಿಡಲ್ ಆಫ್ ದೀಸ್ ಟು ನಂಬರ್ಸ್. ದೆನ್ ಇಟ್ ಈಸ್ 12.5 ಸೆಂಟಿಮೀಟರ್ ಏನಿದು ಎಲ್ ಆಗುತ್ತೆ. ಅಂದರೆ ಓರೆ ಎತ್ತರ 12.5 ಸೆಂಟಿಮೀಟರ್ ಬಂತು. 12.5 ಸೆಂಟಿಮೀಟರ್ ಬಂತು. ಈಗ ಪೈ ಆರ್ ಎಲ್ ಆ್ಯಂಡ್ 2πr². ಇದರಲ್ಲಿ ಕಾಮನ್ ಪೈ ಆರ್ ಆ್ಯಂಡ್ ಪೈ ಆರ್. ಪೈ ಆರ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿತು ಎಲ್ ಪ್ಲಸ್ ಇಲ್ಲಿ 2r ಅನ್ನೋದು ಉಳಿತೈತಿ. ಹಾಗಾದರೆ ಇಲ್ಲಿ ಪೈ ಆರ್ ಅಂತಂದ್ರೆ ಪೈ 22/7. ಆರ್ ಅಂತಂದ್ರೆ ಇಲ್ಲಿ ರೇಡಿಯಸ್ 3.5 ಐತಿ. ಇದನ್ನು ನಾವು 7/2 ಅಂತೂ ಕೂಡ ನಾವು ಮೆನ್ಷನ್ ಮಾಡ್ಬೋದು. ಯಾಕಂತ ಹೇಳ್ತೀನಿ, ಆರ್ ಮೀನ್ಸ್ 7/2 ಮತ್ತು ಎಲ್ 12.5 ಐತಿ ಪ್ಲಸ್ 2 × r 7/2 ಐತಿ. ಅಪ್ಪಿ ಈ 7 ಕ್ಯಾನ್ಸಲ್, 2 11 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಇಲ್ಲಿ 12.5 ಪ್ಲಸ್ 2 ಕ್ಯಾನ್ಸಲ್ ಪ್ಲಸ್ 7 11 × 12.5 ಪ್ಲಸ್ 7 ಇದು 19.5 ಆಗುತ್ತೆ. ಈಗ 19.5 × 11, ಈಗ 11 ಮಲ್ಟಿಪಲ್ ಒಂದು 195 0 ಪ್ಲಸ್ 195 5 4 10 11 2. 1 ಡಿಜಿಟ್ ಪಾಯಿಂಟ್ ಐತಿ, ನಾವು 1 ಡಿಜಿಟ್ ಪಾಯಿಂಟ್ ಕೊಟ್ಟು ಆನ್ಸರ್ 214.5 ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತಪ್ಪ ಅಂದ್ರೆ ಇದರದ ಒಟ್ಟು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ 214.5 ಸೆಂಟಿಮೀಟರ್ ಆಗುತ್ತೆ. ಮಕ್ಕಳೇ, ಇದು ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಅರ್ಥ ಆಗ್ಲಿಕ್ಕಂದ್ರೆ ನಿಮಗೆ ಏನಾದರೂ ಅರ್ಥ ಆಗ್ಲಿಕ್ಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಅದನ್ನೇನದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ತೀನಿ ಅನ್ನೋದು.